ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಶೂಸ್ ಕಾರ್ನರ್. ಇವತ್ತಿನ ಡೈಲಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ನಾನು ಮಾರ್ನಿಂಗಿಂದಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಎದ್ದು ಹೇರ್ನ ಚೆಕ್ ಮಾಡ್ತಿದ್ದೀನಿ ಎಷ್ಟು ಫ್ರೀಝಿ ಏರ್ ಆಗಿದೆ ಅಂತ ಹೇಳಿ. ತುಂಬಾ ಡ್ರೈ ಆಗಿದೆ, ತುಂಬಾ ಜಾಸ್ತಿ ನರಿಶ್ಮೆಂಟ್ ಎಲ್ಲ ಬೇಕಾಗಿದೆ ಅಂತ ಹೇಳಿ ಫೀಲ್ ಆಗ್ತಿತ್ತು. ನಾನಂತೂ ಈ ಟೈಮಲ್ಲಿ ಅಂದರೆ ಪ್ರೆಸೆಂಟ್ಲಿ ಯಾವ ಹೇರ್ ಕೇರ್ ಕೂಡ ಮಾಡ್ತಾ ಇಲ್ಲ. ಸೊ ಹೇರೆಲ್ಲ ಚೆಕ್ ಮಾಡಿ ಆದಮೇಲೆ ಪಾಪುನ ಕರ್ಕೊಂಡು ಸ್ವಲ್ಪ ಹೊತ್ತು ಕೆಳಗಡೆ ಪ್ಲೇಗ್ರೌಂಡ್ಗೆ ಬಂದಿದ್ದೀನಿ. ಸೊ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಲಿ ಅವಳು ಅಂತ ಹೇಳಿ. ಬಿಕಾಸ್ ಇಲ್ಲ ಅಂದರೆ ಮೊಬೈಲ್ ಮುಂದೆನೇ ಕುತ್ಕೊಂಡು ತುಂಬ ಜಾಸ್ತಿ ಟೈಮು ಸ್ಕ್ರೀನ್ಗೆ ಹೋಗ್ತಾ ಇರುತ್ತೆ. ಸೊ ಅದನ್ನು ಕಟ್ ಮಾಡೋದಕ್ಕೆ ಅಂತ ಹೇಳಿ ಒಂದಷ್ಟು ಟೈಮ್ ಹೊರಗಡೆ ಕರ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಅದನ್ನು ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಒಂದು 8:30 9 o'clock ಆಗಿತ್ತು. ಸೊ ಆ ಟೈಮಲ್ಲಿ ಬೇಗನೆ ಒಂದು ತಿಂಡಿ ರೆಡಿ ಮಾಡಿಬಿಡೋಣ ಅಂತ ಹೇಳಿ ಪೊಂಗಲ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರೈಸು ಮತ್ತು ಹೆಸರು ಬೇಳೆನ ವಿಜಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಈ ಸೈಡಲ್ಲಿ ನಾನು ಪೊಂಗಲ್ಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ, ಜೀರಿಗೆ ಮತ್ತು ಕಾಳು ಮೆಣಸು, ಕರಿಬೇವಿನ ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಇದಿಷ್ಟನ್ನು ಹಾಕ್ಕೊಬಿಟ್ಟು ಚೆನ್ನಾಗಿ ಒಗ್ಗರಣೆನ ಕೊಟ್ಕೊಳ್ತಾ ಇದ್ದೀನಿ. ಪೊಂಗಲ್ಗೆ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿ ಪೊಂಗಲ್ ಬರುತ್ತೆ ಟೇಸ್ಟು. ಯಾರಾದರೂ ಖಾರ ಪೊಂಗಲು ತಿಂಡಿಗೆ ಟ್ರೈ ಮಾಡಿದ್ರೆ ಈ ಒಂದು ಮೆಥಡ್ನ ಫಾಲೋ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಆಲ್ರೆಡಿ ರೈಸು ಮತ್ತು ಹೆಸರುಬೇಳೆ ಕುಕ್ ಆಗಿತ್ತು. ಇದಕ್ಕೆ ಒಂದಷ್ಟು ನೀರು ಹಾಕ್ಬಿಟ್ಟು ಆಮೇಲೆ ಒಗ್ಗರಣೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಗಟ್ಟಿ ಆಗಿಬಿಡುತ್ತೆ. ಇಲ್ಲ ಅಂದರೆ ರೈಸಿನ ಅದಕ್ಕೆ ಬಂದಿದೆ. ಇವಾಗ ನೀರು ಹಾಕಿ ಇವಾಗ ಇದನ್ನೆಲ್ಲ ಸರಿಯಾಗಿ ಪೊಂಗಲ್ ಅದಕ್ಕೆ ತೊಗೊಂಡ್ಬರ್ಬೇಕಾಗತ್ತೆ. ನೀಟಾಗಿ ಒಂದು ಮಿಕ್ಸ್ ಕೊಟ್ಟರೆ ಚೆನ್ನಾಗಿ ಇದೆಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ. ನಾನು 4ರಿಂದ 5 ವಿಷಲ್ನ ಹಾಕ್ಕೊಂಡಿದ್ದೀನಿ. ಸೊ ಹಂಗಾಗಿ ಚೆನ್ನಾಗಿದೆಲ್ಲ ಸ್ಮ್ಯಾಶ್ ಆಗಿತ್ತು ಆಲ್ರೆಡಿ. ಪೊಂಗಲ್ ತುಂಬ ಸಾಫ್ಟಾಗಿದ್ರೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಒಂದಷ್ಟು ಜನ ಪೊಂಗಲ್ ಒಗ್ಗರಣೆಗೆ ಗೋಡಂಬಿ ಎಲ್ಲ ಸೇರಿಸ್ಕೊಳ್ತಾರೆ. ನಮ್ಮನೇಲಿ ಗೋಡಂಬಿ ಎಲ್ಲ ಹಾಕಿದ್ರೆ ಯಾರು ತಿನ್ನಲ್ಲ. ಸೊ ಹಂಗಾಗಿ ನಾನು ಗೋಡಂಬಿನ ಸ್ಕಿಪ್ ಮಾಡಿಬಿಟ್ಟು ಬರೀ ಒಗ್ಗರಣೆ ಹಾಕ್ಕೊಳ್ತೀನಿ. ನನಗೆ ಗೋಡಂಬಿ ಅಂದರೆ ತುಂಬ ಇಷ್ಟ, ಬಟ್ ನಮ್ಮನೇಲಿ ಯಾರು ತಿನ್ನಲ್ಲ. ಸೊ ಹಂಗಾಗಿ ನಾನು ಕೂಡ ಸ್ಕಿಪ್ ಮಾಡ್ತಾ ಇದ್ದೀನಿ. ಒಂದೊಳ್ಳೆ ಒಗ್ಗರಣೆನ ಇದಕ್ಕೆ ಸೇರಿಸ್ಕೊಂಡಿದ್ದಾದ್ಮೇಲೆ ನಿಮಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಖಾರ ಪೊಂಗಲ್ ರೆಡಿ ಆಗಿಬಿಡುತ್ತೆ. ಸ್ಯಾಟರ್ಡೆ ನೈಟ್ ಏನಾದರೂ ಔಟ್ಸೈಡ್ ಊಟ ಮಾಡಿ ಹೊಟ್ಟೆ ಎಲ್ಲ ಅಪ್ಸೆಟ್ ಆಗಿತ್ತು ಅಂದರೆ ಈ ಥರ ಮನೇಲೆ ಪೊಂಗಲ್ ಮಾಡಿಕೊಂಡು ಅಥವಾ ಯಾವುದಾದ್ರೂ ಒಂದು ಲೈಟ್ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಸ್ಟಮಕ್ ಏನಾದರೂ ಅಪ್ಸೆಟ್ ಆಗಿದ್ರೆ ಔಟ್ಸೈಡ್ ಫುಡ್ಡಿಂದ ಅದು ಕೂಡ ಸೆಟಲ್ ಆಗುತ್ತೆ. ನಾವು ಅಷ್ಟೇ ಸ್ಯಾಟರ್ಡೆ ನೈಟು ಹೊರಗಡೆ ಹೋಗಿ ಒಂದಷ್ಟು ನಾನ್ ವೆಜ್ ತಿನ್ಕೊಂಡು ಬಂದಿದ್ವಿ. ಸೀ ಫುಡ್ ಎಲ್ಲ ನನಗೆ ಹೊರಗಡೆ ಫುಡ್ಡು ಅಂದರೆ ಎಕ್ಸ್ಪೆಷಲಿ ಸೀ ಫುಡ್ ಎಲ್ಲ ಸೆಟ್ ಆಗಲ್ಲ, ಬೇಗನೆ ಸ್ಟಮಕ್ ಅಪ್ಸೆಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ನಾನು ಸ್ವಲ್ಪ ತುಪ್ಪ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಪೊಂಗಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಬಂದಿದೆ ಅಂತೇಳಿ ಪೊಂಗಲ್ದು. ಸೊ ನನ್ನ ಹಸ್ಬೆಂಡಿಗೂ ಅಷ್ಟೇ ಇದೇ ಥರ ಮಾಡಿದ್ರೇ ಇಷ್ಟ ಆಗುತ್ತೆ. ಅವ್ರಿಗಂತೂ ಸ್ವೀಟ್ ಪೊಂಗಲ್ಗಿಂತ ಖಾರ ಪೊಂಗಲ್ ಅಂದರೆ ತುಂಬ ಇಷ್ಟ. ಪಾಪು ಎಲ್ಲ ಮೊದಲು ತಿಂತಿರ್ಲಿಲ್ಲ ಖಾರ ಪೊಂಗಲ್ಲು. ನಾನು ಇವಾಗ ಸ್ವಲ್ಪ ಅವಳಿಗೆ ತಿನ್ನಿಸ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಸೊ ಇವಾಗ ಪೊಂಗಲ್ನ ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ. ಅಂದರೆ ನಾವೇ ಫೀಡ್ ಮಾಡಬೇಕು. ಈ ಥರ ಪ್ಲೇಟ್ಗೆ ಸ್ವಲ್ಪ ಪೊಂಗಲ್ ಹಾಕ್ಬಿಟ್ಟು ಸೈಡಲ್ಲಿ ಸ್ವಲ್ಪ ಪಿಕ್ಕಲ್ ಹಾಕ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಇನ್ನು ತಿಂಡಿ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಹೇಳಿ ಟೀಗೆ ಇಟ್ಟಿದ್ದೀನಿ. ಹಸ್ಬೆಂಡ್ ಹೇರ್ ಕಟ್ ಕೂಡ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಟೀ ಮಾಡಿಕೊಟ್ಬಿಡೋಣ ಅಂತ ಹೇಳಿ ಟೀ ಮಾಡಿಕೊಡ್ತಾ ಇದ್ದೀನಿ. ನೆನ್ನೆ ಒಂದು ಪ್ಲ್ಯಾಂಟ್ ಅಂದರೆ ಒಂದು ಪಾಟು ಹೊಸ ತೊಗೊಂಬಂದಿದ್ದೆ ಗ್ರೀನ್ ಕಲರಿಂದು. ಸೊ ಆ ಪಾಟಿಗೆ ಒಂದು ಮಡ್ ಪಾಟು ಖಾಲಿ ಇತ್ತು, ಅದರಲ್ಲಿ ಮಣ್ಣಿತ್ತು ಪಾಟಲ್ಲಿ. ಸೊ ಯಾಕೆ ಈ ಪ್ಲ್ಯಾಂಟ್ನ ಇದಕ್ಕೆ ಟ್ರಾನ್ಸ್ಫಾರ್ಮ್ ಮಾಡಬಾರ್ದು ಅಂದರೆ ಈ ಒಂದು ಪ್ಲ್ಯಾಂಟ್ ಇದೆಯಲ್ಲ, ಈ ಗಿಡನ ಇದ್ರೊಳಗಡೆ ನೆಟ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಹಾಕಿ ಹದ ಮಾಡಿ ಇಟ್ಟಿದ್ದೆ ನೈಟು. ಸೊ ಇವಾಗ ಪ್ಲ್ಯಾಂಟನ್ನ ಟ್ರಾನ್ಸ್ಫರ್ ಮಾಡುವಂಥ ಕೆಲಸ ನಡೀತಾ ಇದೆ. ಈ ಪ್ಲ್ಯಾಂಟಲ್ಲಿ ಅಷ್ಟೇನು ಮಣ್ಣಿಲ್ಲ, ಸ್ಯಾಂಡ್ ಫರ್ಟಿಲೈಸರ್ ಬರುತ್ತಲ್ಲ ಆ ಥರ ನನಗೆ ಫೀಲ್ ಆಗ್ತಾ ಇತ್ತು. ಮತ್ತು ಆ ಪ್ಲ್ಯಾಂಟ್ ಅಷ್ಟೇನು ಬೆಳೀತಾನೂ ಇರಲಿಲ್ಲ, ಒಳಗಡೆ ಇಟ್ಟಿದ್ದೆ ನಾನು. ಸೊ ಹಂಗಾಗಿ ಇದನ್ನು ನಮ್ಮ ನಾರ್ಮಲ್ ಮಣ್ಣಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದಾದಮೇಲೆ ಇದನ್ನು ಸ್ವಲ್ಪ ಸನ್ಲೈಟ್ಗೆ ಇಟ್ಬಿಟ್ಟು ಇದು ಗ್ರೋತ್ ಆಗುತ್ತಾ ಏನು ಬೆಳೆಯುತ್ತಾ ನೋಡೋಣ ಅಂತ ಹೇಳಿ ನಾನು ಬೇರೆ ಮನೆಯಲ್ಲೆಲ್ಲ ನೋಡಿದ್ದೀನಿ. ಈ ಪ್ಲ್ಯಾಂಟ್ ತುಂಬ
ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆ್ಯಂಡ್ ತುಂಬ ಜಾಸ್ತಿ ಉದ್ದ ಹೈಟ್ ಎಲ್ಲ ಜಾಸ್ತಿ ಚೆನ್ನಾಗಿ ಬಂದಿರುತ್ತೆ. ಬಟ್ ನಮ್ಮನೇಲಿ ಯಾಕೋ ಬೆಳಿತಾನಿಲ್ಲ. ಸೊ ಹಂಗಾಗಿ ಇದಕ್ಕೆ ಸ್ವಲ್ಪ ಪೋಷಣೆ ಮಾಡೋಣ ಅಂತ ಹೇಳಿ ಪೋಷಣೆ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ. ನಾರ್ಮಲ್ ಮಿಟ್ಟಿಗೆ ಅಂದರೆ ಮಣ್ಣಿಗೆ ಇದನ್ನು ಸೇರಿಸ್ಬಿಟ್ಟು ನೀಟಾಗಿ ಎಲ್ಲ ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಹೊರಗಡೆ ಎತ್ತಿಡ್ತೀನಿ. ಇವಾಗ ಇನ್ನು ಪಾಪನು ಅಷ್ಟು ಟೈಮ್ ಆಟ ಆಡಿದ್ಲಲ್ಲ, ಒಂದು 11 ಹಂಗೆ ಸ್ವಲ್ಪ ಪೊಂಗಲ್ ಕೊಟ್ಟು ಆದಮೇಲೆ ಅವ್ರಿಗೂ ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತಂತೆ. ಅದು ಇದು ಬೇಕು, ಜಂಕ್ ಫುಡ್ ಬೇಕು, ಇಲ್ಲ ಚಾಕ್ಲೇಟ್ ಕೊಡು, ಬ್ರೆಡ್ ಕೊಡು ಅಂತೆಲ್ಲ ಹೇಳ್ತಾ ಇರ್ತಾಳೆ. ನಾನು ಬ್ರೆಡ್ ಎಲ್ಲ ತುಂಬ ಅವಾಯ್ಡ್ ಮಾಡ್ತೀನಿ. ಬಿಕಾಸ್ ಬ್ರೆಡ್ಡಲ್ಲಿ ಮೈದಾ ಇರುತ್ತೆ. ಯಾವುದೇ ಬೇಕ್ರಿ ಐಟಮಲ್ಲಿ ಮೈದಾ ಇರುತ್ತೆ. ಮೈದಾ ಮಕ್ಕಳಿಗೆ ಒಳ್ಳೆಯದಲ್ಲ. ಮೈದಾದಲ್ಲಿ ಗ್ಲುಟೆನ್ ಅಂಶ ಜಾಸ್ತಿ ಇರುತ್ತೆ. ಅದು ಹೊಟ್ಟೆಯಲ್ಲಿ ಅಂದರೆ ಲೈಕ್ ಜೀರ್ಣಾಂಗ ಡೈಜೆಷನ್ ಸಿಸ್ಟಮ್ ಏನಿರುತ್ತಲ್ಲ ಅದನ್ನು ಸ್ಲೋ ಮಾಡುತ್ತೆ. ಮತ್ತು ಮೈದಾ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ. ಕೆಲವೊಂದು ಮಕ್ಕಳಿಗಂತೂ ಮೈದಾ ತಿಂದರೆ ಆಗೋದೇ ಇಲ್ಲ. ಸೊ ಹಂಗಾಗಿ ನಾನು ಅವಳಿಗೆ ತುಂಬ ಬ್ರೆಡ್ಡೆಲ್ಲ ಅವಾಯ್ಡ್ ಮಾಡಿ ಈ ಥರ ಹೊಟ್ಟೆ ಹಸು ಅಂದಾಗೆಲ್ಲ ಏನಾದರೂ ಮನೇಲಿ ಏನು ಸಿಗುತ್ತೆ, ನಟ್ಸ್ ಇರ್ಬೋದು, ನೆನೆಸಿರೋ ಅಂಥ ನಟ್ಸು ಎಕ್ಸ್ಪೆಷಲಿ, ಇಲ್ಲಾಂದರೆ ಈ ಥರ ಮೊಟ್ಟೆ ಅಥವಾ ಹಣ್ಣುಗಳಿದೆ ಕೊಡ್ತೀನಿ. ಸೊ ಅವಳು ಹೊಟ್ಟೆ ಹಸು ಅಂತ ಹೇಳ್ತಿದ್ಲಲ್ಲ ಸ್ವಲ್ಪ ಟೈಮ್ ಆದಮೇಲೆ, ಸೊ ಅವಳಿಗೆ ಕೂಡ ನಾನು ಇದನ್ನ ಕೊಟ್ಟಿದ್ದೀನಿ ತಿನ್ನು ಅಂತ ಹೇಳಿ. ಅವಳು ಕೂಡ ಮೊಬೈಲ್ ನೋಡ್ಕೊಂಡು ತಿಂತಾ ಇದ್ದಾಳೆ. ಮಕ್ಕಳಿಗೆ ಎಷ್ಟೇ ಹೊರಗಡೆ ಆಡಿಸ್ಕೊಂಡು ಬನ್ನಿ, ಆಲ್ಮೋಸ್ಟ್ 2-3 ಅವರ್ಸ್ ಹೊರಗಡೆ ಟೈಮ್ ಸ್ಪೆಂಡ್ ಮಾಡಿದ್ದಾಳೆ ಅವಳು. ಮತ್ತೆ ಒಳಗಡೆ ಬಂದ ತಕ್ಷಣ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಡ್ತಾರೆ. ಅರ್ಧ ಗಂಟೆ ಮೊಬೈಲ್ ಕೊಟ್ಬಿಟ್ಟು ಅದಾದಮೇಲೆ ಬುಕ್ಸ್ನ ಓಪನ್ ಮಾಡಿಸ್ಬೇಕು ಇವಾಗ. ಸೊ ನಾನು ಇವತ್ತು ಅವಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಕೊಟ್ಟು ಆದಮೇಲೆ ಬೆಳ್ಳುಳ್ಳಿ ಇತ್ತು, ಒಂದು ಸ್ವಲ್ಪ ಬೆಳ್ಳುಳ್ಳಿ ಇದೆಲ್ಲ ಪೀಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪೀಲ್ ಮಾಡಿಬಿಟ್ಟು ಸಿಪ್ಪೆ ಸುಲಿದ್ಬಿಟ್ಟು ಇಡೋಣ ಅಂತ ಹೇಳಿ. ಹಾಗೇನೆ ನನ್ನ ಫೇವ್ರೇಟ್ ಯೂಟ್ಯೂಬ್ ಚಾನಲ್ ಆಗಿರುವಂಥ ಫ್ಲೈಯಿಂಗ್ ಪಾಸ್ಪೋರ್ಟ್ನ ನೋಡ್ಕೊಂಡ್ಬಿಟ್ಟು ಬೆಳ್ಳುಳ್ಳಿನ ಪೀಲ್ ಮಾಡ್ತಾ ಇದ್ದೀನಿ. ನನ್ನ ಫೇವ್ರೆಟ್ ಯೂಟ್ಯೂಬ್ ಚಾನಲ್ ಇದು. ಅದೇನೋ ಗೊತ್ತಿಲ್ಲ, ನನಗೂ ಅಷ್ಟೇ ಇವ್ರ ಥರನೇ ಇಡೀ ವರ್ಲ್ಡ್ ಎಲ್ಲ ಸುತ್ತಬೇಕು ಅಂತ ಆಸೆ ಇದೆ. ಅನ್ಫಾರ್ಚುನೇಟ್ಲಿ ನಾವು ಸಂಸಾರ ಅನ್ನೋ ಸಾಗರದಲ್ಲಿ ಸಿಗಾಕೋಗ್ಬಿಟ್ಟು ಎಲ್ಲೂ ಕೂಡ ಹೋಗೋಕ್ಕಾಗ್ದಲೆ ಸ್ಟಕ್ ಆಗಿಬಿಟ್ಟಿದ್ದೀವಿ. ಈ ಒಂದು ಕಪಲ್ಸ್ ಮೂಲಕ ಆಶಾ ಮತ್ತು ಕಿರಣ್ ಇದ್ದಾರಲ್ಲ, ಅವರ ಬಿಗ್ ಫ್ಯಾನ್ ನಾನು. ಇವ್ರ ಮುಖಾಂತರ ಇಡೀ ವರ್ಲ್ಡ್ನೆಲ್ಲ ನೋಡೋ ಅಂತ ಒಂದು ಆಪರ್ಚುನಿಟಿ ನಮಗೂ ಕೂಡ ಸಿಗ್ತಾ ಇದೆ. ನಾನಂತೂ ಇವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಇವತ್ತಿನ ವ್ಲಾಗಲ್ಲಿ ನಾನು ಇವತ್ತು ನಾರ್ತನ್ ಪೋಲ್ ಅಂದರೆ ಲೈಕ್ ಪೋಲ್ಯಾಂಡ್ ಫಿನ್ಲ್ಯಾಂಡ್ ಅನ್ಸುತ್ತೆ ಮೋಸ್ಟ್ಲಿ ಇದು ವ್ಲಾಗು. ಅದನ್ನು ನೋಡ್ತಾ ಇದ್ದೀನಿ. ತುಂಬಾ ಬ್ಯೂಟಿಫುಲ್ ಆಗಿ ಈ ವ್ಲಾಗ್ ಬಂದಿತ್ತು ಅವ್ರದ್ದು. ಆ್ಯಂಡ್ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಹೊರಗಡೆ ಹೋಗಿದ್ರಲ್ಲ ಏರ್ಕಟ್ಟಿಗೆ, ಸೊ ಅಲ್ಲಿಂದ ಚಿಕನ್ ಕೂಡ ತೊಗೊಂಡು ಬಂದರು. ಚಿಕನಲ್ಲಿ ತೊಗೊಂಡು ಬಂದಾದ್ಮೇಲೆ ಆಫ್ಟರ್ನೂನ್ ಏನಾದರೂ ಮಾಡಿಬಿಡೋಣ. 11:30-12 ಆಗಿತ್ತು ಟೈಮ್ ಆಲ್ರೆಡಿ. ಇನ್ನೊಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಒಳಗಡೆ ಯಾವುದಾದ್ರೂ ಲಂಚ್ ಪ್ರಿಪೇರ್ ಮಾಡಬೇಕು. ಸೊ ಬೇಗ ಮಾಡೋಣ ಅಂತ ಹೇಳಿ ಚಿಕನ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಇತ್ತಲ್ಲ ಅದು ಕೂಡ ಸುಲಿದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿದ್ದು ಆಗಿತ್ತು. ಇನ್ನು ಚಿಕನ್ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನೇನಾದರೂ ಕರಿ ಮಾಡಿಬಿಟ್ಟು ಚಪಾತಿ ಆ ಥರ ಏನಾದರೂ ಮಾಡೋಣ ಅಂದ್ಕೊಂಡೆ. ಬಟ್ ಸ್ವಲ್ಪ ಟೈಮಲ್ಲೇ ಸ್ವಲ್ಪ ಮನ್ಸು ಚೇಂಜ್ ಆಗಿಬಿಟ್ಟು ನಮ್ಮ ನಾಟಿ ಸ್ಟೈಲಲ್ಲಿ ಇವತ್ತು ಅನ್ನ, ಸಾಂಬಾರು, ಮುದ್ದೆ, ಸ್ವಲ್ಪ ಇದು ಫ್ರೈ ಥರ ಮಾಡೋಣ ಅಂತ ಹೇಳಿ ಅನ್ನಿಸ್ತು. ಕೆಲವೊಬ್ರು ಹೇಳ್ತಾರೆ ಚಿಕನ್ ತೊಗೊಂಬಂದು ತೊಳಿವಾದ್ರು ಹಂಗೆ ಹಾಕಬೇಕು ಅಂತ ಹೇಳಿ. ಟ್ರಸ್ಟ್ ಮೀ, ಚಿಕನ್ ಎಂಥ ಶಾಪಿಂದನಾದರೂ ತೊಗೊಂಬರ್ಲಿ ದಯವಿಟ್ಟು ಚಿಕನ್ನ ತೊಳೆದ್ಬಿಟ್ಟು ಅಡುಗೆ ಮಾಡಿ. ಯಾಕೆ ಅಂದರೆ ಎಷ್ಟು ಕಸ ಧೂಳು ಬರುತ್ತೆ ಅಂತ ಹೇಳಿ ಗೊತ್ತಾಗತ್ತೆ ಅವಾಗಲೇ. ಇನ್ ಕೇಸ್ ಏನಾದರೂ ಅವರು ಉಡ್ಡು ಬರುತ್ತಲ್ಲ ಅದ್ರ ಮೇಲೆ ಇಟ್ಕೊಂಡು ಚಿಕನ್ನ ಕಟ್ ಮಾಡಿದರೆ ಆ ಉಡ್ಡಿನ ಚಿಕ್ಕ ಅಂಶ ಕೂಡ ಚಿಕನಲ್ಲಿ ಸೇರ್ಕೊಂಡಿರುತ್ತೆ. ಇನ್ನು ಚಿಕನ್ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಆದಮೇಲೆ ನಾನು ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿರೋವಂಥ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಒಂದಷ್ಟು ಚಿಕನ್ ಪೀಸ್ಗಳನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಚಿಕನ್ನ ಫಸ್ಟು ಫ್ರೈ ಮಾಡ್ಕೊಬಿಟ್ಟು ಆಮೇಲೆ ಇದಕ್ಕೆ ಖಾರ ರುಬ್ಬಿಟ್ಟು ಹಾಕೋಣ ಅಂತ ಹೇಳಿ. ಬಿಕಾಸ್ ಇವಾಗ ಆಲ್ರೆಡಿ ತುಂಬ ಟೈಮ್ ಆಗಿತ್ತು, ಹಂಗಾಗಿ ಬೇಗನೆ ಸ್ವಲ್ಪ ಸಾಂಬಾರನ್ನ ಮಾಡಿಬಿಡೋಣ ಅಂತ ಹೇಳಿ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಫಸ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟು ಇದು ನಾನು ನೆನ್ನೆ ಜಾಸ್ತಿ ಮಾಡಿದ್ದೆ. ಸೊ ಹಂಗಾಗಿ ಸ್ವಲ್ಪ ಉಳಿದಿತ್ತು ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎತ್ತಿಟ್ಟಿದ್ದೆ, ಅದನ್ನೇ ಸೇರಿಸ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾದ್ಮೇಲೆ ಇದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ಯಾರೂ ಊಟಕ್ಕೆ ಪುಡಿ ಉಪ್ಪನ್ನ ಯೂಸ್ ಮಾಡಬೇಡಿ. ನಮ್ಮನೇಲಿ ಕಲ್ಲುಪ್ಪು ಖಾಲಿಯಾಗಿತ್ತು ಅಂತ ಹೇಳಿ ಪುಡಿ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಯೂಶ್ವಲಿ ಯಾವ ಊಟಕ್ಕೂ ಪುಡಿ ಉಪ್ಪನ್ನ ಸೇರಿಸ್ಕೊಳ್ಳಲ್ಲ. ಕೆಲವೊಂದು ಸರಿ ಎಮರ್ಜೆನ್ಸಿ ಪರ್ಪಸ್
ಉಪ್ಪು ಇಲ್ಲ ಖಾಲಿಯಾಗಿತ್ತು ಅಂದರೆ ಮಾತ್ರ ಪುಡಿ ಉಪ್ಪನ್ನ ಸೇರಿಸ್ಕೊಳ್ತೀನಿ. ಅದರಲ್ಲೂ ಈ ಥರ ನಾಟಿ ಸ್ಟೈಲ್ ಸಾಂಬಾರೆಲ್ಲ ಮಾಡಿದಾಗ ನಾನಂತೂ ಪ್ರಿಫರಬಲಿ ಕಲ್ಲುಪ್ಪನ್ನೇ ಯೂಸ್ ಮಾಡೋದು. ಇನ್ನು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಉಪ್ಪು ಹಾಕಿ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ಅಂಶ ಎಲ್ಲ ಹೋಗಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಇದಕ್ಕೆ ಕೋಟ್ ಆಗಲಿ ಅಂತ ಹೇಳಿ ಇನ್ನೊಂದು ಸೈಡಲ್ಲಿ ಖಾರ ರುಬ್ಕೊಳ್ಳೋಣ ಅಂತ ಹೇಳಿ ಇದಕ್ಕೆ ಶುಂಠಿ ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಗಸಗಸೆ, ಕಾಳುಮೆಣಸು, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಈರುಳ್ಳಿ, ಟೊಮೊಟೊ ಹಣ್ಣು, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಖಾರದ ಪುಡಿ 2 ಸ್ಪೂನು, ಧನಿಯಾ ಪುಡಿ 2 ಸ್ಪೂನು, ಬೇಕಂದರೆ ನೀವು ಗರಂ ಮಸಾಲ ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು 1 ಟೇಬಲ್ ಸ್ಪೂನ್ ಅಷ್ಟು. ಅದಾದಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಚಿಕನ್ ಸಾಂಬಾರಿನ ಖಾರ ರೆಡಿ ಆಗಿಬಿಡುತ್ತೆ. ಈ ಬೆಂದಿರೋ ಅಂಥ ಚಿಕನ್ಗೆ ನಾವು ಈ ಖಾರನ ಸೇರಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ನಾನು ಈ ಖಾರಕ್ಕೆ ಕಾಯಿನ ರುಬ್ಕೊಂಡಿಲ್ಲ. ಸ್ವಲ್ಪ ಟೈಮ್ ಆದಮೇಲೆ ಈ ಖಾರನ ಸೇರಿಸ್ಕೊಂಡಾದ್ಮೇಲೆ ನಾನು ಕಾಯಿನ ರುಬ್ಬಿಟ್ಟು ಕಾಯಿ ಹಾಲು ಮಾಡಿಬಿಟ್ಟು ಸೇರಿಸ್ಕೊಳ್ತೀನಿ. ಕೆಲವೊಬ್ಬರು ಕಾಯಿ ಖಾರಕ್ಕೆ ಸೇರಿಸ್ಕೊಳ್ತಾರೆ, ಕಾಯಿ ಕಡಲೆ ಎಲ್ಲ. ಕಾಯಿ ನೀಟಾಗಿ ಅಂದರೆ ಪೇಸ್ಟ್ ಆಗಲ್ಲ, ಸ್ವಲ್ಪ ಸ್ವಲ್ಪ ಕಾಯಿ ಹಂಗೆ ಉಳ್ಕೊಬಿಡುತ್ತೆ. ನಾನು ತುರ್ದು ಹಾಕ್ತಾಯಿಲ್ಲ, ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಹಂಗಾಗಿ ಲಾಸ್ಟಲ್ಲಿ ಕಾಯಿನ ರುಬ್ಕೊಬಿಟ್ಟು ಅದನ್ನು ಸೇರಿಸ್ಕೊಳ್ತೀನಿ. ಇನ್ನು ಖಾರ ರುಬ್ಬಿ ಹಾಕಿ ಆದಮೇಲೆ ನೀರು ಅಂದರೆ ಸಾಂಬಾರು ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕು, ನಿಮಗೆ ಎಷ್ಟು ಹದಕ್ಕೆ ಬೇಕು ಅಂತ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೋದು. ಕಾಯಿನೂ ಕೂಡ ರುಬ್ಕೊಂಡಾದ್ಮೇಲೆ ಕಾಯಿ ಹಾಲನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಮಿಶ್ರಣ ಏನಿತ್ತು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇವೆಲ್ಲ ಹಾಕಿ ಆದಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಇದು ಕುದಿ ಬಂದು ಚೆನ್ನಾಗಿ ಬೇಯಲಿ. ಅಷ್ಟರೊಳಗಡೆ ನಾವು ಮುದ್ದೆನೂ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಸ್ವಲ್ಪ ನೀರಿಗೆ ರಾಗಿ ಹಿಟ್ಟನ್ನು ಸೇರಿಸ್ಬಿಟ್ಟು ಸ್ವಲ್ಪ ಕುದಿಸ್ತಾ ಇದ್ದೀನಿ. ಇನ್ನು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸ್ಬಿಟ್ಟು ಇಲ್ಲಿ ಒಂದು ಚಿಕನ್ ಫ್ರೈ ಮಾಡೋಣ ಅಂತ ಈ ಸೈಡಲ್ಲೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಮುದ್ದೆ ಮಾಡಿರಲಿಲ್ಲ, ತುಂಬ ದಿನ ಆಗಿತ್ತು, ಸೌಟಲ್ಲೇ ಮಾಡ್ಕೊಳ್ತಿದ್ದೀನಿ. ಯಾರೂ ನಗಾಡಬೇಡಿ. ನನ್ನ ಹತ್ರ ಮುದ್ದೆ ತಿರುಗಿಸೋ ಕೋಲೆಲ್ಲ ಇಲ್ಲ, ಸೊ ನಾನು ತಗೊಂಡು ಕೂಡ ಬಂದಿಲ್ಲ. ಆ್ಯಂಡ್ ಈ ಥರನೇ ಸೌಟಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಈ ಥರ ಎಲ್ಲ ತಿರುಗಿಸಿದ್ರೆ ಚೆನ್ನಾಗಿ ಬರುತ್ತೆ. ನೀವು ನಗ್ಬೋದು ಮುದ್ದೆಗೆ ಎಣ್ಣೆನ ಅಂತ ಹೇಳಿ, ಅಂದರೆ ಸ್ವಲ್ಪ ಅಂಟ್ಕೊಬಾರ್ದು ಅಂದರೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ಬಿಟ್ಟು ಮಾಡ್ಬೋದು. ಆಮೇಲೆ ಇಲ್ಲಿ ಸ್ವಲ್ಪ ಚಿಕನ್ ಹಾಕ್ಬಿಟ್ಟು ಅದಕ್ಕೆ ರುಬ್ಬಿರೋವಂಥ ಖಾರ ಇತ್ತಲ್ವ ಸಾಂಬಾರಿಗೆ, ಅದನ್ನೇ ಸ್ವಲ್ಪ ಸೇರಿಸ್ಕೊಂಡು ಚಿಕನ್ ಫ್ರೈನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಸೈಡಲ್ಲಿ ಸ್ವಲ್ಪ ಮುದ್ದೆ ಕೂಡ ಅದಕ್ಕೆ ಬಂದಿತ್ತು, ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಮುದ್ದೆ ಕೂಡ ಇವಾಗ ರೆಡಿ ಆಗಿಬಿಡುತ್ತೆ. ನಿಜವಾಗ್ಲೂ ಯಾರು ಸೌಟಲ್ಲಿ ಮುದ್ದೆ ಮಾಡೋಕ್ಕೆ ಹೋಗಬೇಡಿ, ನಾನು ಸೌಟನ್ನ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಂದರೆ ಮುದ್ದೆ ಕೋಲು ಅಥವಾ ಕೋಲ್ ಬರುತ್ತಲ್ಲ ಅದನ್ನೇ ಯೂಸ್ ಮಾಡ್ಕೋಬೋದು. ಇಲ್ಲಿ ಮಧ್ಯಾಹ್ನದ ಊಟ ಕೂಡ ರೆಡಿಯಾಗಿದೆ. ಚಿಕನ್ ಸಾಂಬಾರು, ರೈಸು, ಇಲ್ಲಿ ಮುದ್ದೆ, ಆಮೇಲೆ ಜೊತೆಯಲ್ಲಿ ಚಿಕನ್ ಫ್ರೈ ಇದೆಲ್ಲ ರೆಡಿಯಾಗಿದೆ. ಒಂದು ನಾಟಿ ಸ್ಟೈಲ್ ಒಳ್ಳೆಯ ಮನೆ ಊಟ ಇವತ್ತು ರೆಡಿಯಾಗಿದೆ. ಇನ್ನು ಅಷ್ಟರಲ್ಲೇ ನನ್ನ ಹಸ್ಬೆಂಡ್ ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿದ್ರು. ನನಗೆ ಮುದ್ದೆ ಬೇಡ, ರೈಸ್ ಮಾತ್ರ ಹಾಕ್ಕೊಡು ಅಂತ ಹೇಳಿದ್ರು. ಅವ್ರಿಗೂ ಕೂಡ ನಾನು ಮುದ್ದೆ ತಿನ್ನೋದಕ್ಕೆ ತುಂಬ ಭಯ. ನಮ್ಮ ಮನೇಲಿ ಮುದ್ದೆ ಮಾಡಿದ್ರೆ ನಾನು ಒಬ್ಬಳೇ ತಿನ್ನಬೇಕು. ಸೊ ಅವರಿಗೆ ರೈಸು, ಸಾಂಬಾರು ಮತ್ತು ಚಿಕನ್ ಫ್ರೈ ಹಾಕ್ಕೊಟ್ಬಿಟ್ಟು ನಾನು ಮುದ್ದೆ, ಸಾಂಬಾರು, ಚಿಕನ್ ಫ್ರೈನ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಫೈನಲ್ ಆಗಿ ನೋಡಿ ನನ್ನ ಏನು ಔಟ್ಕಮ್ ಮುದ್ದೆ ಯಾವ ಥರ ಇದೆ ಅಂತ ಹೇಳಿ. ನಂಗೆ ಮಾಡೋಕ್ಕೆ ಬರಲ್ಲ, ಬಟ್ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಮುದ್ದೆ ಚೆನ್ನಾಗಿ ಬಂದು ಟೇಸ್ಟಿಯಾಗಿ ಚೆನ್ನಾಗಿತ್ತು. ಅಂದರೆ ಸಾಂಬಾರು ಜೊತೆ ಒಳ್ಳೆ ಚೆನ್ನಾಗಿ ನನಗೆ ಅನ್ನಿಸ್ತಾ ಇತ್ತು. ತುಂಬ ದಿನಗಳಾದ್ಮೇಲೆ ಮುದ್ದೆ ತಿನ್ನೋ ಖುಷಿನೇ ಬೇರೆ. ಆಮೇಲೆ ಇಲ್ಲಿ ಇನ್ನೊಂದು ಸ್ವಲ್ಪ ಚಿಕನ್ ಉಳಿದಿತ್ತು, ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಆಮೇಲೆ ಸ್ವಲ್ಪ ಕಾಳು ಮೆಣಸು, ಸೋಂಪು, ಜೀರಿಗೆ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಉಳಿದಿರೋವಂಥ ಚಿಕನ್ಗೆ ಇದನ್ನು ಅಂದರೆ ಈ ಒಂದು ಖಾರನ ಸೇರಿಸ್ಬಿಟ್ಟು ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ. ನೆಕ್ಸ್ಟ್ ಡೇ ನಾಳೆ ಅಥವಾ ನಾಡಿದ್ದು ಯಾವಾಗಾದರೂ ಮಾಡಿದ್ರೆ ಆಯಿತು ಇದ್ರೆ ಅಂತ ಹೇಳಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದಕ್ಕೆ ಕಲಿಸ್ಬಿಟ್ಟು ಇಡ್ತಾ ಇದ್ದೀನಿ. ನನಗಂತೂ ಈ ಥರ ಗ್ರೀನ್ ಚಿಕನ್ ಬರುತ್ತಲ್ಲ ಅದು ತುಂಬ ಇಷ್ಟ ಆಗುತ್ತೆ. ಈ
ಹರಿಯಾಣಿ ಚಿಕನ್ ಆಗಿರ್ಬೋದು ಅಥವಾ ಗ್ರೀನ್ ಚಿಕನ್ ಫ್ರೈ ಅಂತ ಮಾಡ್ತಾರೆ ಅದಾಗಿರ್ಬೋದು. ಇದೆಲ್ಲ ತುಂಬ ಇಷ್ಟ. ಪುದೀನ ಹಾಕೊಳ್ಳೋದಾದ್ರೆ ಹಾಕೊಳ್ಬೋದು. ಸ್ವಲ್ಪ ಸ್ಪೂನಲ್ಲೇ ಕಲ್ಸೋದಕ್ಕೆ ಟ್ರೈ ಮಾಡಿದೆ, ಅದು ಯಾಕೋ ವರ್ಕೌಟ್ ಆಗಿಲ್ಲ. ಹಂಗಾಗಿ ಡೈರೆಕ್ಟಾಗಿ ಕೈ ತೊಳ್ಕೊಂಡು ಕೈಯಲ್ಲೇ ಮಿಶ್ರಣ ಮಾಡ್ತಾ ಇದ್ದೀನಿ. ಈ ಥರ ಒಂದು ಒಳ್ಳೆ ಕೋಟಿಂಗ್ ಆದಮೇಲೆ ಚಿಕನ್ನು ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಬಿಡೋಣ. ಪ್ಲೇಟ್ನ ಕ್ಲೋಸ್ ಮಾಡಿ ಎತ್ತಿಡ್ತೀನಿ. ಇನ್ನು ಬೆಳ್ಳುಳ್ಳಿ ಎಲ್ಲ ಸುಳಿದಿದ್ದು ಹಾಗೆ ಇತ್ತಲ್ಲ, ಆ ಬೆಳ್ಳುಳ್ಳಿನ ಕವರಲ್ಲಿ ಹಾಕ್ಬಿಟ್ಟು ಇದನ್ನು ಕೂಡ ಫ್ರಿಜ್ಜಲ್ಲಿ ಎತ್ತಿಡೋಣ. ಯಾವಾಗಾದ್ರೂ ಕುಕ್ಕಿಂಗ್ ಮಾಡಿದಾಗ ನಮಗೆ ತುಂಬ ಈಸಿ ಆಗುತ್ತೆ. ಈ ಥರ ಸುಲಿದು ಕ್ಲೀನ್ ಮಾಡಿ ಕಟ್ ಮಾಡಿ ಎಲ್ಲ ಇಟ್ಕೊಂಡಿದ್ರೆ ಬೇಗ ಬೇಗ ಕುಕ್ಕಿಂಗ್ ಕೆಲಸ ಮುಗಿದ್ಬಿಡುತ್ತೆ. ಇನ್ನು ಮತ್ತೆ ಸ್ವಲ್ಪ ಸಂಜೆ ಟೈಮು ಪಾಪುಗೆ ಪ್ಲೇ ಗ್ರೌಂಡ್ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡೋಗಿ ಅವಳಿಗೆ ಸ್ವಲ್ಪ ಆಟ ಆಡಿಸ್ತಾ ಇದ್ದೀನಿ. ಸನ್ಸೆಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಆಗ್ತಾ ಇದೆ. ನೇಚರಲ್ಲಿ ಎಷ್ಟು ವಂಡರ್ಸ್ ಇದೆ ಅಲ್ವಾ. ನಾವು ಇದನ್ನೆಲ್ಲ ನೋಡೋಕ್ಕೆ ಎಲ್ಲೆಲ್ಲೋ ಹೋಗಿ ಟ್ರಾವೆಲ್ ಮಾಡ್ತೀವಿ, ಬಟ್ ಕೆಲವೊಂದ್ಸರಿ ನಮ್ಮ ಅಕ್ಕಪಕ್ಕದಲ್ಲಿ ಮನೆ ಹತ್ರನೇ ಎಷ್ಟು ಚೆನ್ನಾಗಿರುವಂಥ ವ್ಯೂ ಸಿಗತ್ತಲ್ವಾ. ಸೊ ಗೈಸ್, ಇದು ಇವತ್ತಿನ ಒಂದು ವ್ಲಾಗ್ ಆಗಿತ್ತು. ಹೋಪ್ಫುಲಿ ಈ ಒಂದು ವ್ಲಾಗ್ ನಿಮಗೆ ತುಂಬಾನೇ ಇಷ್ಟ ಆಯಿತು ಅಂತ ಅಂದ್ಕೊಂಡು ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಒಂದೊಳ್ಳೆ ಬ್ಯೂಟಿಫುಲ್ ಸನ್ಸೆಟ್ ಜೊತೆ ಈ ವ್ಲಾಗನ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಯಾರಿಗೆಲ್ಲ ರೆಸಿಪಿ ತುಂಬಾ ಇಷ್ಟ ಆಯಿತು, ರೆಸಿಪಿ ಬಗ್ಗೆ ನಿಮಗೆ ಏನಿಸ್ತು ಅಂತ ಕಾಮೆಂಟಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.